ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 15. ತಸ್ಮಿನ್ ನಿರ್ಮನುಜೇರಣ್ಯೇ ಪಿಪ್ಪಲೋಪಸ್ಥಾಶ್ರಿತಃ ಆತ್ಮನಾತ್ಮಾನಮಾತ್ಮಸ್ಥಂ ಯಥಾ ಶ್ರುತಮಚಿಂತಯಂ. ಅನುವಾದ: ಇಷ್ಟಾದ ಬಳಿಕ ನಿರ್ಜನವನದ ಅರಳಿ ಮರದಡಿಯ ನೆರಳಿನಲ್ಲಿ ಕುಳಿತೆ. ಮುಕ್ತಾತ್ಮರಿಂದ ನಾನು ಕಲಿತ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನಿಸತೊಡಗಿದೆ. ತನ್ನ ವೈಯಕ್ತಿಕ ಲಹರಿಗೆ ತಕ್ಕಂತೆ ಯಾರೂ ಧ್ಯಾನ ಮಾಡಬಾರದು. ಸದ್ಗುರುವೆಂಬ ವಿಶದವಾದ ಮಾಧ್ಯಮದ ಮೂಲಕ ಪವಿತ್ರ ಗ್ರಂಥಗಳ ಪ್ರಮಾಣಭೂತವಾದ ಮೂಲವನ್ನು ಆಧರಿಸಿ ಧ್ಯಾನ ಕ್ರಮವನ್ನು ಚೆನ್ನಾಗಿ ಪರಿಪೂರ್ಣವಾಗಿ ತಿಳಿಯಬೇಕು. ಸಕಲ ಜೀವಿಗಳ ಅಂತರ್ಯದಲ್ಲಿ ನೆಲೆಸಿದ ಪರಮಾತ್ಮನ ಧ್ಯಾನಕ್ಕಾಗಿ ತನ್ನ ಪರಿಣತ ಬುದ್ಧಿಯನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸಬೇಕು. ಸದ್ಗುರುವಿನ ಆದೇಶವನ್ನು ಪಾಲಿಸಿ ಭಗವಂತನಿಗೆ ಪ್ರೇಮಮಯ ಸೇವೆಯನ್ನು ಸಲ್ಲಿಸುವ ಭಕ್ತನು ಈ ಪ್ರಜ್ಞೆಯನ್ನು ದೃಢವಾಗಿ ಬೆಳೆಸಿಕೊಳ್ಳುವನು. ಶ್ರೀನಾರದರು ಸದ್ಗುರುಗಳ ಸಂಪರ್ಕ ಹೊಂದಿದ್ದರು. ವಿನೀತರಾಗಿ ಅವರ ಸೇವೆ ಮಾಡಿದ್ದರು. ಸಮರ್ಪಕವಾದ ಜ್ಞಾನಬೋಧವನ್ನು ಪಡೆದಿದ್ದರು. ಹೀಗೆ ಅವರು ಧ್ಯಾನ ಮಾಡಲು ಪ್ರಾರಂಭಿಸಿದರು. ಶ್ಲೋಕ 16. ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ಜಿತಚೇತಸ ಔತ್ಕಂಠ್ಯಾಶ್ರುಕಲಾಕ್ಷಸ್ಯ ಹೃದಯಾಸೀನ್ಮೇಷನೈರ್ಹರಿಃ. ಅನುವಾದ: ದಿವ್ಯ ಪ್ರೇಮದಲ್ಲಿ ಪರಿವರ್ತಿತವಾದ ಮನದಿಂದ ನಾನು ದೇವೋತ್ತಮ ಪುರುಷನ ಪಾದಕಮಲಗಳನ್ನು ಧ್ಯಾನ ಮಾಡಲು ತೊಡಗಿದೆ. ತಕ್ಷಣವೇ ನನ್ನ ಕಣ್ಣುಗಳಿಂದ ಹನಿಗಳು ಉದುರಿದವು. ವಿಳಂಬವಿಲ್ಲದೆ ದೇವೋತ್ತಮ ಪುರುಷ ಶ್ರೀಕೃಷ್ಣ ನನ್ನ ಹೃದಯ ಕಮಲದಲ್ಲಿ ಕಾಣಿಸಿಕೊಂಡನು. ಭಾವ ಎಂಬ ಪದ ಇಲ್ಲಿ ಅರ್ಥಪೂರ್ಣವಾಗಿದೆ. ಭಗವಂತನ ಬಗ್ಗೆ ದಿವ್ಯ ಆಸಕ್ತಿಯನ್ನು ತಳೆದ ಬಳಿಕ ಈ ಭಾವದ ಸ್ಥಿತಿ ಪ್ರಾಪ್ತವಾಗುತ್ತದೆ. ಮೊದಲ ಆರಂಭಿಕ ಸ್ಥಿತಿಯನ್ನು ಶ್ರದ್ಧೆ ಎಂದು ಕರೆಯಲಾಗಿದೆ. ಶ್ರದ್ಧೆ ಎಂದರೆ ಭಗವಂತನನ್ನು ಇಷ್ಟಪಡುವುದು. ಆ ಇಷ್ಟವನ್ನು ಹೆಚ್ಚಿಸುವುದಕ್ಕಾಗಿ ಭಗವಂತನ ಶುದ್ಧ ಭಕ್ತರ ಸಂಗ ಮಾಡಬೇಕು. ಭಕ್ತಿ ಸೇವೆಯ ಗ್ರಂಥೋಕ್ತ ನೀತಿ ನಿಯಮಗಳನ್ನು ಆಚರಣೆಗೆ ತರುವುದು 3ನೇ ಹಂತ. ಅದರಿಂದ ಎಲ್ಲ ಬಗೆಯ ಅನರ್ಥಗಳೂ ದೂರವಾಗುತ್ತವೆ. ಭಕ್ತಿ ಸೇವೆಯ ಬೆಳವಣಿಗೆಗೆ ಅಡ್ಡಿ ಮಾಡುವ ಎಲ್ಲ ವೈಯಕ್ತಿಕ ದೌರ್ಬಲ್ಯಗಳೂ ನಿವಾರಣೆಯಾಗುತ್ತವೆ. ಎಲ್ಲ ಅನರ್ಥಗಳ ಮತ್ತು ವೈಯಕ್ತಿಕ ದೌರ್ಬಲ್ಯಗಳ ನಿವಾರಣೆಯಾದಾಗ ದಿವ್ಯ ವಸ್ತುವಿನಲ್ಲಿ ನಿಷ್ಠೆ ಉಂಟಾಗುತ್ತದೆ. ಬೃಹತ್ ಪ್ರಮಾಣದಲ್ಲಿ ಅದನ್ನು ಹೆಚ್ಚಿಸಿಕೊಳ್ಳಲು ಅಭಿರುಚಿ ಉಂಟಾಗುತ್ತದೆ. ಈ ಹಂತ ಆಸಕ್ತಿಗೆ ದಾರಿ ತೋರುತ್ತದೆ. ಆ ಬಳಿಕ ಭಾವ ಅಥವಾ ಭಗವಂತನ ಬಗ್ಗೆ ಶುದ್ಧ ಪ್ರೇಮದ ಮೊದಲಿನ ಹಂತ ಒದಗುತ್ತದೆ. ಈ ಮೇಲಿನ ಎಲ್ಲ ವಿಭಿನ್ನ ಹಂತಗಳು ದಿವ್ಯ ಪ್ರೇಮದ ಬೆಳವಣಿಗೆಯ ಬೇರೆ ಬೇರೆ ಸ್ತರಗಳಾಗಿವೆ ಅಷ್ಟೇ. ದೈವಿಕ ಪ್ರೇಮದಿಂದ ಅತಿಶಯವಾಗಿ ಸಂಪನ್ನನಾದಾಗ ಅಗಲಿಕೆಯ ಗಾಢ ಅನುಭವ ಉಂಟಾಗುತ್ತದೆ. ಅದು 8 ರೀತಿಯ ಭಾವೋದ್ವೇಗಗಳಿಗೆ ಕಾರಣವಾಗುತ್ತದೆ. ಭಕ್ತನ ಕಣ್ಣುಗಳಿಂದ ನೀರು ಒಸರುವುದು ಒಂದು ಸ್ವಯಂ ಪ್ರವೃತ್ತ ಪ್ರತಿಕ್ರಿಯೆಯಾಗಿದೆ. ಶ್ರೀನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಮನೆ ಬಿಟ್ಟು ಹೊರಟ ಬಳಿಕ ಬಲು ಬೇಗ ಈ ಹಂತವನ್ನು ತಲುಪಿದ್ದರಿಂದ ಭಗವಂತನ ನೈಜ ಸಾನ್ನಿಧ್ಯವನ್ನು ಕಾಣುವುದು ಅವರಿಗೆ ಸುಲಭ ಸಾಧ್ಯವಾಯಿತು. ಅದನ್ನು ಅವರು ತಮ್ಮ ಐಹಿಕ ವಾಸನೆ ಇಲ್ಲದ ಅಭಿವೃದ್ಧಿ ಹೊಂದಿದ ಆಧ್ಯಾತ್ಮಿಕ ಇಂದ್ರಿಯಗಳಿಂದ ಸುಸ್ಪಷ್ಟವಾಗಿ ಅನುಭವಿಸಿದರು.